ರಾಜ್ಯದಲ್ಲಿ ಉತ್ತಮವಾದ ಸರ್ಕಾರವನ್ನು ಸ್ಥಾಪಿಸುವುದು, ನೆಲ ಜಲ ಸಂಪತ್ತು ಭಾಷೆಯನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಅರಿತು ನವ ಕರ್ನಾಟಕ ನಿರ್ಮಾಣ ಆಂದೋಲನದ ಆಶ್ರಯದಲ್ಲಿ ಬರುವ ಫೆಬ್ರವರಿ 7ರಂದು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶವನ್ನು ಸಿಎಂ ಇಬ್ರಾಹಿಂ ಹಾಗೂ ಕೋಡಿಹಳ್ಳಿ ಚಂದ್ರಶೇಖರ್ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕ ಡಾಕ್ಟರ್ ಆರ್ ಮೋಹನ್ ರಾಜ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಪಕ್ಷಗಳು ಸ್ವತಂತ್ರ ಬಂದಾಗಿನಿಂದಲೂ ರಾಜ್ಯಗಳನ್ನು ನಿರ್ಲಕ್ಷಿಸುತ್ತಾ ಬಂದಿವೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಉತ್ತಮವಾದ ಸರ್ಕಾರವನ್ನು ಸ್ಥಾಪಿಸುವುದು, ನೆಲ ಜಲ ಸಂಪತ್ತನ್ನು ಭಾಷೆಯನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಅರಿತು ಈ ಸಮಾವೇಶ ಹಮ್ಮಿಕೊಂಡಿದ್ದು, ಕಳೆದ 1 ವರ್ಷದಿಂದ ಜನತಾ ಪ್ರಣಾಳಿಕೆಯನ್ನು ನಾಡಿನ ಪ್ರತಿ ಜಿಲ್ಲೆಯಲ್ಲೂ ಜನರ ನಡುವೆ ಚರ್ಚೆಗಳಿಗೆ ಬಿಡಲಾಯಿತು. ಈ ಚರ್ಚೆಯ ಫಲಶ್ರುತಿಯಾಗಿ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಮುಂಬರುವ ಚುನಾವಣೆಗಳನ್ನು ಎದುರಿಸಲು ಮುಂದಾಗಿದ್ದೇವೆ. ಇದನ್ನು ಸಾರ್ವಜನಿಕರು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣವನ್ನು ಗ್ಯಾರಂಟಿಗಳಿಗೆ ನೀಡುವ ಮುಖಾಂತರ ಈ ಸಮುದಾಯಗಳಿಗೆ ವಂಚನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶೋಷಿತರು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನು ತಿರಸ್ಕರಿಸಿ ಪರ್ಯಾಯ ರಾಜಕೀಯ ಶಕ್ತಿಯಾದ ನವ ಕರ್ನಾಟಕ ನಿರ್ಮಾಣ ಆಂದೋಲನಕ್ಕೆ ಬೆಂಬಲಿಸಬೇಕು ಎಂದು ಕೋರಿದರು. ಪರಿಶಿಷ್ಟ ಜಾತಿಗಳ 101 ಒಳ ಮೀಸಲಾತಿ ವರ್ಗೀಕರಣವನ್ನು ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ಮಸೂದೆಗೆ ವಿಧಾನಸಭೆ ಅಂಗೀಕಾರ ನೀಡಿರುವುದು ಸ್ವಾಗತಾರ್ಹ ಎಂದು ಸಂತಸ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದಲ್ಲಿ 17% ಮೀಸಲಾತಿಯಲ್ಲಿ 665 ಎಬಿಸಿ ಮಾಡಲಾಗಿದ್ದು, ಸಿ ಗುಂಪಿನಲ್ಲಿ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸುವ ಕೊಡುವ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ತಡೆಹಿಡಿಯಬಾರದು ಹಾಗೂ ವಂಚಿತ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು. ಈ ನಿಟ್ಟಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರವಾಗುವ ಮಸೂದೆಯನ್ನು ಬೆಂಬಲಿಸುತ್ತೇವೆ ಎಂದರು. ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಹಾಗೂ ಎಸ್ಸಿಪಿ ಹಾಗೂ ಟಿಎಸ್ಪಿ ಅನುದಾನಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಎಸ್ಸಿಪಿ ಟಿಎಸ್ಪಿ 24,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಿಡುಗಡೆ ಮಾಡಿ ಪರಿಶಿಷ್ಟರಿಗೆ ಮೋಸ ಮಾಡಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಗಳಲ್ಲಿ ಹೋಗುವ ಪ್ರಬುದ್ಧ ಯೋಜನೆಗೆ ಸರ್ಕಾರದಲ್ಲಿ ಹಣವಿಲ್ಲವೆಂದು ನೆಪ ಮಾಡುತ್ತಿರುವುದು ಈ ಸಮುದಾಯಗಳಿಗೆ ಮಾಡುತ್ತಿರುವ ಮೋಸ. ಕೂಡಲೇ ಎಲ್ಲ ಅರ್ಜಿ ಹಾಕಿದ ವಿದ್ಯಾರ್ಥಿಗಳಿಗೂ ಈ ಯೋಜನೆಯಲ್ಲಿ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಬೇಕಾಗಿ ಒತ್ತಾಯಿಸಿದರಲ್ಲದೆ ವಿವಿಧ ಯೋಜನೆಗಳು ಮತ್ತು ಸಾಲ ನೀಡುವ ಯೋಜನೆಗಳು 2 ವರ್ಷಗಳಿಂದ ಮಂಜೂರು ಮಾಡಿಲ್ಲ ಎಂದು ಆರೋಪಿಸಿದರು. 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದೆ. ಇಲ್ಲಿ ಸರಿಯಾದಂತಹ ಸವಲತ್ತುಗಳು ಕೆಲವು ಸಮುದಾಯಗಳಿಗೆ ಸಿಗ್ತಾ ಇಲ್ಲ. ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಚಳುವಳಿ ನಡೆಯಿತು. ಅದು ರಾಷ್ಟ್ರ ಮಟ್ಟದಲ್ಲಿ ಇದ್ದು ತೆಲಂಗಾಣ, ಆಂಧ್ರ, ಪಂಜಾಬ್, ಹರಿಯಾಣ, ಕರ್ನಾಟಕ. ಸುಪ್ರೀಂ ಕೋರ್ಟ್ 2024ರಲ್ಲಿ ಆಗಸ್ಟ್ 1ನೇ ತಾರೀಕು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿದೆ, 7 ನ್ಯಾಯಾಧೀಶರ ಬೆಂಚು, ಇಲ್ಲ ಇದು ರಾಜ್ಯಗಳಿಗೆ ಅಧಿಕಾರ ಇದೆ, ಇಂಟರ್ನಲ್ ರಿಸರ್ವೇಷನ್ ಕೊಡೋದಕ್ಕೆ ರಾಜ್ಯ ಸರ್ಕಾರಗಳು ದತ್ತಾಂಶವನ್ನು ಶೇಖರಣೆ ಮಾಡಿ ಅದರ ಮುಖಾಂತರ ಮೀಸಲಾತಿಯನ್ನು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ನೀವು ಹಂಚಿಕೆ ಮಾಡಬಹುದು ಅಂತ ಹೇಳಿದರು. ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯದ ಒಂದು ಆಯೋಗವನ್ನು ರಚನೆ ಮಾಡಿ ಅದರ ವರದಿಯನ್ನು ತರಿಸ್ಕೊಂಡು ಅದರಲ್ಲಿ ಒಂದಷ್ಟು ಮಾಡಿಫೈ ಮಾಡಿಕೊಂಡು ಅದನ್ನು 5-6-6-5 ಅಂತ ಹೇಳಿ ಜಾರಿಗೆ ಮಾಡಿದರು. ಅದಕ್ಕೆ ಒಂದು ಸಂವಿಧಾನಾತ್ಮಕವಾದಂಥ ಶಾಸನಬದ್ಧವಾದ ಹಕ್ಕುಗಳನ್ನು, ಅಂದರೆ ಅದಕ್ಕೆ ರೈಟ್ಸನ್ನು ಕೊಡಬೇಕು ಅಂತ ಹೇಳಿ ಕಳೆದ ಸುವರ್ಣಸೌಧದಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಶುಕ್ರವಾರ ಅದಕ್ಕೆ 2 ಹೌಸ್ಗಳಲ್ಲಿ ಅನುಮೋದನೆಯನ್ನು ಪಡೆದು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಅದರೊಟ್ಟಿಗೆ ಅಲೆಮಾರಿಗಳನ್ನು 1% ಇತ್ತು. ಅಲೆಮಾರಿಗಳನ್ನು ಬಿಟ್ಟಿರೋ ಕಾರಣಕ್ಕೋಸ್ಕರ ನಾವು ಇಲ್ಲ ಅಲೆಮಾರಿಗಳು ನೀವು ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಈಗ ಅದ್ರ ಒಳಗಡೆ 5ರಲ್ಲಿ 1% ಈ ಅಲೆಮಾರಿ ಸಮುದಾಯಗಳಿಗೆ ಮೀಸಲಿಟ್ಟು ಅಂತೇಳಿ ಒಂದು ಆಡಿಷನ್ ಮಾಡಿ ಜಾರಿಗೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನು ನಾವು ಮೊದಲಿಗೆ ಸ್ವಾಗತವನ್ನು ಮಾಡ್ತೀವಿ. ಇದರ ಜೊತೆಗೆ ನಾವು ರಾಜಕೀಯ ಮೀಸಲಾತಿಯನ್ನು ಬೇಕು. ಅನೇಕ ಸಮುದಾಯಗಳು ಇನ್ನೂ ಪಂಚಾಯಿತಿ ಲೆವೆಲಲ್ಲೂ ಅವರು ಒಳಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ.
ಎಲ್ಲೆಲ್ಲಿ ಬಲಿಷ್ಠರಾಗಿರ್ತಾರೋ ಅಂಥ ಭಾಗದಲ್ಲಿ ಕೆಲವು ಸಮುದಾಯಗಳು ರಾಜ್ಯಾಧಿಕಾರದ ಕಡೆ ಸಾಗೋದಕ್ಕೆ ಸಾಧ್ಯ ಆಗಿದೆ. ಮೀಸಲಾತಿ ಅನ್ನೋದು ಕೆಲವರ ಸ್ವತ್ತಾಗಿ ಉಳಿದಿದೆ. ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಖರ್ಗೆ ಅವರು ಯಾರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಿಗೆ ಹೇಳ್ತಾರೆ ಅಥವಾ ಅವರ ಕೃಪಾ ಕಟಾಕ್ಷ ಯಾರ ಮೇಲೆ ಇರ್ತಾರೆ ಅವರೇ ಮಾತ್ರ ಅಲ್ಲಿ ರಾಜಕಾರಣ ಮಾಡೋದಕ್ಕೆ. ಪ್ರಜಾಪ್ರಭುತ್ವ ಅಂದರೆ ಎಲ್ಲರೂ ಒಳಗೊಳ್ಳುವಿಕೆ ಆಗಬೇಕು. ಹಾಗಾಗಿ ರಾಜಕೀಯ ಮೀಸಲಾತಿಯನ್ನು ತುಂಬ ಅನಿವಾರ್ಯತೆ ಇದೆ. ಆ ಕಾರಣಕ್ಕೋಸ್ಕರ ರಾಜಕೀಯ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಇದು ಹೊರತಾಗಿ ಇವತ್ತು SC ST TSP ಹಣ, ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಸುಮಾರು 42,000 ಕೋಟಿ ಹಣ ಅಂತ ಹೇಳಿ ಕಳೆದ ಬಜೆಟ್ನಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡೋದು. ನಮ್ಮ ದುರಂತ ಏನು ಅಂತ ಹೇಳಿದ್ರೆ SCET ಮತ್ತು TSP ಹಣವನ್ನು, ಸಾಕಷ್ಟು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ತೆಗೆದುಕೊಂಡು ಈ ಸಮುದಾಯಗಳಿಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಸುಮಾರು 2013ರಿಂದ ಇಲ್ಲಿವರೆಗೂ 1 ಲಕ್ಷ ಕೋಟಿಗೂ ಹೆಚ್ಚು ಈ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರು 42,000 ಕೋಟಿಯಷ್ಟು ಹಣವನ್ನು SC ST TSP ಹಣವನ್ನು ಗ್ಯಾರಂಟಿಗಳಿಗೆ ತೆಗೆದುಕೊಂಡಿದ್ದಾರೆ. ಇದು ಆನ್ ರೆಕಾರ್ಡು ಅಸೆಂಬ್ಲಿಯಲ್ಲಿ ಸಮಾಜ ಕಲ್ಯಾಣ ಸಚಿವರಾದಂಥ HC ಮಾದೇವಪ್ಪನವರು ಹೇಳಿರ್ತಕ್ಕಂಥದ್ದು. ಹೌದು, 42,000 ಕೋಟಿ ಹಣವಷ್ಟು ನಾವು ಈ ಹಣವನ್ನು ಬಳಸ್ಕೊಂಡಿದ್ದೇವೆ. ಅಂದರೆ SC STಗಳನ್ನು ಗ್ಯಾರಂಟಿಯಿಂದ ಹೊರಗಡೆ ಇಟ್ಟು ಅವರ ಹಣವನ್ನು ತೆಗೆದು ಅವ್ರಿಗೆ ಕೊಡ್ತಕ್ಕಂಥ ಈ ಮೋಸದ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಅಂತೇಳಿ ನಾನು ಆರೋಪ ಮಾಡ್ತೀನಿ. ಇದು ನಿಲ್ಲಬೇಕು. ಯಾಕಂದರೆ ಬೇರೆ ನಿಗಮಗಳಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ 1 ರೂಪಾಯಿ ಮುಟ್ಟೋದಿಲ್ಲ. SC STಗಳ ಅಷ್ಟೇ ಹಣವನ್ನು ಮುಟ್ತಾರೆ ಅಂದರೆ ಇದರಿಂದ ಗೆದ್ದೋಗಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ನಿಷ್ಪ್ರಯೋಜಕರಾಗಿದ್ದಾರೆ. ಪ್ರಬುದ್ಧ ಯೋಜನೆ ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದು ಹಿಂದೆಯಿಂದ ಏನು ಅಂದರೆ ಪ್ರತಿಭಾವಂತರನ್ನ ವಿದೇಶಕ್ಕೆ ಕಳಿಸ್ತಕ್ಕಂಥದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ವಿದೇಶಕ್ಕೆ ಕಳಿಸ್ತಕ್ಕಂಥದ್ದು ಒಂದು ಯೋಜನೆ. ಅದು ಮೆರಿಟ್ ಮೇಲೆ ಕಳಿಸ್ತಕ್ಕಂಥದ್ದು, ಸ್ಕಾಲರ್ಶಿಪ್ ಕೊಡ್ತಾರೆ. ನಾನು ಇತ್ತೀಚೆಗೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋದಂಥ ಸಂದರ್ಭದಲ್ಲಿ ನಿರ್ದೇಶಕರನ್ನು ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ, ಏನು ಸರ್ ಮಾಡೋದು, ದುಡ್ಡೇ ಇಲ್ಲ ನಮ್ಮಲ್ಲಿ, 260 ಅರ್ಜಿಗಳು ಬಂದಿದೆ, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಮತ್ತು ರಾಜ್ಯ ಸರ್ಕಾರ ಹೇಳ್ತದೆ, ಇಲ್ಲ ನಮ್ಮ ಹತ್ರ ಸಾಕಷ್ಟು ಹಣ ಇದೆ, ಯಾವುದೇ ಯೋಜನೆಗಳನ್ನು ನಾವು ನಿಲ್ಲಿಸಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಅವ್ರ ಇಲಾಖೆಗಳಲ್ಲಿ ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. ಪೋರ್ಟಲ್ನ ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ, ಅರ್ಜಿ ಹಾಕೋದನ್ನೇ ಬಂದ್ ಮಾಡಿದ್ದಾರೆ. ಆ ಥರ ಬಂದ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಸರ್ವರ್ ಡೌನ್ ಅಂತಾರೆ. ಅಲ್ಲಿ ಸ್ಟಾಫನ್ನು ಕೇಳಿ ಹೇಳ್ತಾರೆ, ಸರ್ ಸರ್ವರ್ ಸಮಸ್ಯೆ ಅಲ್ಲ, ಇದು ಹಣದ ಸಮಸ್ಯೆ ಇದೆ, ಅರ್ಜಿಗಳು ಹಾಕ್ತಾ ಇದ್ದಾರೆ, ನಮ್ಗೆ ಹಣ ಇಲ್ಲ. ನಮಗೆ ಈಗಾಗಲೇ 260 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ, ನಾವು ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂದೆ ಆಂಜನೇಯನವರು ಇದ್ದವಾಗ ಹೇಳೋದು, ಯಾವುದೇ ವಿದ್ಯಾರ್ಥಿ ಹಾಸ್ಟೆಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು ಅಥವಾ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವಂಥವ್ರು ಇಲ್ಲ ಅಂತ ಹೇಳಬಾರ್ದು ಅಂತ ಅವರು ತುಂಬ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಮಾದೇವಪ್ಪನಿಗೆ ಏನಾಗಿದೆ ಏನೋ ಗೊತ್ತಿಲ್ಲ, ಹಣ ಇಲ್ಲ ಅಂತೇಳಿ ಇಲಾಖೆಗಳನ್ನು ಬರೆದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಈ ಕೂಡಲೇ ಅದನ್ನು ಯೋಜನೆ ಏನು ಪ್ರಬುದ್ಧ ಯೋಜನೆ ಇದೆ ಅದನ್ನು ಜಾರಿ ಮಾಡಬೇಕು, ಹಣವನ್ನು ಬಿಡುಗಡೆ ಮಾಡಬೇಕು. ಈ ಗ್ಯಾರಂಟಿಗಳಿಗೆ ಕೊಡೋದನ್ನು ನಿಲ್ಲಿಸಿ ಇಲಾಖೆಯ ಯೋಜನೆಗಳಿಗೆ ಅದನ್ನು ಬಳಕೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಅನಂತರದಲ್ಲಿ ಕರ್ನಾಟಕದಲ್ಲಿ ನಾವು ಈ ರಾಷ್ಟ್ರೀಯ ಪಕ್ಷಗಳನ್ನು ನಂಬಿ ನಾವು ಹಾಳಾಗಿದ್ದೀವಿ. ತಮಿಳುನಾಡಿನಲ್ಲಿ ಅಥವಾ ಆಂಧ್ರ ಮತ್ತು ಈ ಕೇರಳ ಇವೆಲ್ಲ ನಾವು ನೋಡಿದ್ದೀವಿ. ಪ್ರಾದೇಶಿಕ ಪಕ್ಷಗಳು ಇವತ್ತು GSTಯನ್ನು 26% ಕಳಿಸಿದ್ರೆ 11%, 13% ನಮಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ನಿಲ್ಲಬೇಕು. ಮತ್ತು ನಮ್ಮ ಮೇಲೆ ಉದಾಹರಣೆಗೆ ಹಿಂದಿಯನ್ನು ಹೇರೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೊರಟಿದೆ. ಯಾವ ಸಂವಿಧಾನದ ಆಶಯಗಳನ್ನು ನಾವು ಒಪ್ಕೊಂಡು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಇಲ್ಲ ಇವತ್ತು ಹಿಂದಿಯನ್ನು ಕಡ್ಡಾಯ ಮಾಡಬೇಕು, ಹಿಂದಿಯ ಅವಶ್ಯಕತೆ ನಮಗಿಲ್ಲ ಅಂತೇಳಿ ನಾವು ಈಗಾಗಲೇ 1967ರಿಂದಲೂ ತಮಿಳುನಾಡು ರಾಜ್ಯ ಸರ್ಕಾರ ನಮಗೆ 2 ಭಾಷೆ ಸಾಕು, ದ್ವಿಭಾಷಾ ನೀತಿಯನ್ನು ನಾವು ಒಪ್ಕೊಂಡಿದ್ದೀವಿ. ನಾವು ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀವಿ, ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಬೇಕು. ಒಂದು ನಮ್ಮ ಮಾತೃಭಾಷೆ ಅದು ಕನ್ನಡ ಆಗಿರಬೇಕು,
ಅಥವಾ ತೆಲುಗಾಗಿದ್ದರೆ ತೆಲುಗಾಗಿರಲಿ, ತಮಿಳಾಗಿದ್ದರೆ ತಮಿಳಾಗಿರಲಿ, ಮಲಯಾಳಿ ಆಗಿದ್ದರೆ ಮಲಯಾಳಿ ಆಗಿರಲಿ, ನಮಗೇನು ಅದ್ರ ಬಗ್ಗೆ ತಕರಾರಿಲ್ಲ. ಮತ್ತು ಅನ್ನದ ಭಾಷೆ ಮತ್ತು ಉದ್ಯೋಗದ ಭಾಷೆಯಾಗಿ ಇಂಗ್ಲೀಷನ್ನು ನಾವು ಕಲಿತೀವಿ. ಹಿಂದಿ ಯಾತಕ್ಕೆ ಬೇಕು? ಇದರಲ್ಲಿ ಒಂದು ದೊಡ್ಡ ಪಿತೂರಿ ಇದೆ. ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಇದೆ. ಹಿಂದಿ, ಹಿಂದುತ್ವ, ಹಿಂದೂಸ್ತಾನ್ ಅಂತೇಳಿ ಮತ್ತೆ ನಮ್ಮನ್ನು ಮನುಧರ್ಮದ ಒಳಗಡೆ, ಜಾತಿ ವ್ಯವಸ್ಥೆಯ ಒಳಗಡೆ ಅಥವಾ ಈ ಶ್ರೇಣೀಕೃತ ಸಮಾಜದ ಒಳಗಡೆ ನಮ್ಮನ್ನು ಸಿಲುಕಿಸಿ ಮತ್ತೆ ಅಸಮಾನತೆಯ ಸಮಾಜವನ್ನು ನಮ್ಮಲ್ಲಿ ಏರ್ತಕ್ಕಂಥ ಪಿತೂರಿ ಇದೆ. ಆ ಕಾರಣಕ್ಕೋಸ್ಕರ ನಮಗೆ ಬೇಡ ಅನ್ನೋದು. ಈಗ ಇನ್ನೊಂದು ಶುರುವಾಗಿದೆ, ಡಿಲಿಮಿಟೇಷನ್ಸ್ ಮಾಡಬೇಕು. 28ರ ನಂತರದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅಂದರೆ ಈಗ ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ತಂದಂಥ ಸಂದರ್ಭದಲ್ಲಿ ಸೌತ್ ಇಂಡಿಯಾದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನಾವು ಕಡ್ಡಾಯವಾಗಿ ಕುಟುಂಬ ಯೋಜನೆಯನ್ನು ನಾವು ಅಳವಡಿಸ್ಕೊಂಡ್ರಿ, ಇಬ್ಬರೇ ಮಕ್ಕಳು ಸಾಕಪ್ಪ ಅಂತ. ಈಗ ಬಂದಿದ್ದಾರೆ ಒಬ್ಬರು ಮಕ್ಕಳು. ನಾವು ಬೆಂಗಳೂರಲ್ಲಿ ಇರೋದು. ನಮ್ಮ ಕಡೆ ಈಗ ಮಕ್ಕಳ ಬೇಡಪ್ಪ, ಒಂದು ನಾಯಿನೋ ಬೇಕನ್ನೋ ಸಾಕೊಂಡ್ರೆ ಸಾಕು ಅನ್ನೋಂಥ ಸ್ಥಿತಿಗೆ ನಿರ್ಮಾಣ ಆಗೋಗ್ಬಿಟ್ಟಿದೆ. ಯಾಕಂದರೆ ಇವತ್ತು ಅಷ್ಟು ಕಷ್ಟ ಆಗ್ತಾ ಇದೆ ಜೀವನದ ನಿರ್ವಹಣೆ. ಆದರೆ ಉತ್ತರ ಭಾರತದಲ್ಲಿ 5 ಜನ 10 ಜನ ಮಕ್ಕಳಲ್ಲಿ ಫ್ಯಾಮಿಲಿ ಪ್ಲಾನಿಂಗನ್ನೇ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಹಾಗಾಗಿ ಈಗ ಹಿಂದೆ ಪಾರ್ಲಿಮೆಂಟಲ್ಲಿ 545 ಸೀಟುಗಳಿದ್ವು ಹಳೆ ಪಾರ್ಲಿಮೆಂಟ್. ಈಗ ಹೊಸ ಪಾರ್ಲಿಮೆಂಟಲ್ಲಿ 800 ಸೀಟುಗಳಿದೆ. ಈ 800 ಸೀಟುಗಳಲ್ಲಿ ನೀವು ಡಿಲಿಮಿಟೇಷನ್ಸ್ ಆದರೆ ಜನಸಂಖ್ಯೆ ಆಧಾರದ ಮೇಲೆ ನೀವು ಅಂದರೆ ಹೆಚ್ಚು ಕಡಿಮೆ ಉತ್ತರ ಭಾರತದಲ್ಲಿ 600 ಪಾರ್ಲಿಮೆಂಟ್ ಸೀಟುಗಳು ಬರ್ತವೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಈಗ 28 ಇರೋದು. ಕರ್ನಾಟಕ 2 ಕಳ್ಕೊಳ್ತೀವಿ, 26 ಬರ್ತೀವಿ. ತಮಿಳುನಾಡು 8 ಕಳ್ಕೊಳ್ತಾರೆ, ಕೇರಳ ಒಂದು 6 ಕಳ್ಕೊಳ್ತಾರೆ. ಎಲ್ಲ ನಾವು ಈ ಡಿಲಿಮಿಟೇಷನ್ಸ್ ಅಲ್ಲಿ ನಾವು ಪಾರ್ಲಿಮೆಂಟ್ ಸೀಟ್ಗಳನ್ನು ಕಳ್ಕೊಂಡು ಕಡಿಮೆ ಆಗಿ 210 ಬಂದ್ಬಿಡ್ತೀವಿ. ಈಗಿರೋದೇ 240, ನಾವು 200 ಬಂದ್ಬಿಡ್ತೀವಿ. ಯಾವುದೇ ಬಿಲ್ಲನ್ನು ನೀವು ಮಂಡಿಸ್ತಾರೆ ಅಲ್ಲೆಲ್ಲ ಸಂಖ್ಯೆ ಆಧಾರದ ಮೇಲೆ ಹೆಚ್ಚು ಓಟ್ ಯಾರಿಗೆ ಬರ್ತದೆ ಅವ್ರ ಬಿಲ್ ಪಾಸ್ ಆಗ್ತದೆ. ಹಾಗಾಗಿ ಇದು ದಕ್ಷಿಣ ಭಾರತಕ್ಕೆ ತುಂಬ ಮಾರ್ಗವಾಗಿರ್ತಕ್ಕಂಥದ್ದು ಈ ಡಿಲಿಮಿಟೇಷನ್ಸ್. ಹಾಗಾಗಿ ಅದನ್ನು ಜನಸಂಖ್ಯೆಯ ಆಧಾರದ ಮೇಲೆ ಮಾಡಬಾರದು ಅಂತೇಳಿ ಆ ಕಾರಣಕ್ಕೋಸ್ಕರ ನಮಗೆ ಈ ರಾಷ್ಟ್ರೀಯ ಪಕ್ಷಗಳು, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದೇ ಆಗಿರ್ಬೋದು, ರಾಜಕೀಯವಾಗಿ ಇಲ್ಲ ನಮಗೆ ಅವು ರಾಷ್ಟ್ರೀಯ ಪಕ್ಷಗಳು ಈ ಒಕ್ಕೂಟ ವ್ಯವಸ್ಥೆಗೆ ಮಾರ್ಗ ಆಗ್ತಾ ಹೋಗ್ತಾ ಇದ್ದಲ್ಲ. ಹಾಗಾಗಿ ನಾವು 3ನೇ ಶಕ್ತಿಯ ಅವಶ್ಯಕತೆ ಇದೆ ಅಂತೇಳಿ ಕಳೆದ 13ನೇ ತಾರೀಕು ನಾವು ಗುಲ್ಬರ್ಗದಲ್ಲಿ ಮಾಜಿ ಮಂತ್ರಿಗಳಾದಂಥ ಕೇಂದ್ರದ CM ಇಬ್ರಾಹಿಂ ಅವರು, ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ವಾಸಂದ ಮುನಿಯಪ್ಪನವರು, ನಾವು ಮತ್ತೆ ಗೋಪಿನಾಥ್ ಅವರು ನಾವೆಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ಒಂದು ಪರ್ಯಾಯವಾಗಿ 3ನೇ ಶಕ್ತಿ ಕರ್ನಾಟಕದಲ್ಲಿ ಅನಿವಾರ್ಯತೆ ಇದೆ ಅಂತೇಳಿ ಫೆಬ್ರವರಿ 7ನೇ ತಾರೀಕು ಒಂದು ವಿಭಾಗೀಯ ಮಟ್ಟದ ಸಮಾವೇಶವನ್ನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕದ ಸಮಾವೇಶವನ್ನು ಸಂಘಟನೆ ಮಾಡಬೇಕು. 3ನೇ ಶಕ್ತಿಯಾಗಿ ಪರ್ಯಾಯ ರಾಜಕೀಯ ಶಕ್ತಿ ಆಗಬೇಕು ಅಂತ ಹೇಳೋ ತೀರ್ಮಾನ ಮಾಡಿದ್ದೀರಿ. ಅದಾದಮೇಲೆ ಮಾರ್ಚಲ್ಲಿ ನಾವು ಬೆಳಗಾವಿಯಲ್ಲಿ ಮಾಡ್ತೀರಿ. ಮತ್ತು ಬೆಳಗಾವಿ ಮುಗಿಸ್ಕೊಂಡು ಮೈಸೂರು ಮಾಡಿ ಏಪ್ರಿಲಲ್ಲಿ ಬೆಂಗಳೂರಲ್ಲಿ ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ನಾವು ಪ್ರಾದೇಶಿಕ ಪಕ್ಷವನ್ನು ಘೋಷಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇಷ್ಟೆಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಬೇಕು. ತಮ್ಮೊಟ್ಟಿಗೆ ಇದು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ತಮ್ಮ ಮುಖಾಂತರ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಎಂ ಈರಣ್ಣ, ರಾಜು ಪಟ್ಟಿ, ಎ ವಸಂತ್ ಕುಮಾರ್, ಪ್ರಸಾದ್ ಆಶಾಪುರ್, ಮಾರಪ್ಪ, ಕೆ ಅನಿಲ್ ಕುಮಾರ್, ಮುಸ್ತಫಾ, ಜಗನ್ CM, ಜಾರ್ಜ್ ಸೇರಿದಂತೆ ಇತರರಿದ್ದರು.